ನನ್ನ ಲವ್ ಸ್ಟೋರಿ ಇವತ್ತು ಶುರು ಆಗಿದ್ದ. ನನ್ನ ಚಿಕ್ಕ ವಯಸ್ಸಲ್ಲಿ ಶುರು ಆಗಿದೆ. ಅಮೃತ ಅವರು ತಾತ ಅಜ್ಜಿ ಜೊತೆ ಹಳ್ಳಿಗೆ ಬಂದಾಗ ಮೊದಲನೇ ಸಲ ನಾನು ಅವ್ರನ್ನ ನೋಡಿದ್ದು. ಆಗ್ಲೇ ನನಗೆ ಅವ್ರ ಮೇಲೆ ಪ್ರೀತಿ ಆಗಿತ್ತು. ಈ ವಿಷಯ ಅಮೃತ ಅವ್ರಿಗೂ ಗೊತ್ತಿಲ್ಲ. ಆದರೆ ನಾನೊಬ್ಬನಿಗೆ ಲವ್ ಆದರೆ ಸಾಕ. ಅಮೃತ ಅವ್ರಿಗೂ ನನ್ನ ಮೇಲೆ ಲವ್ ಆಗ್ಬೇಕಲ್ವಾ? ನಾನು ಪ್ರತಿ ಸಲ ಅಮೃತ ಅವ್ರಿಗೆ ನನ್ನ ಮೇಲೆ ಲವ್ ಇದೆಯಾ, ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇದೆಯಾ ಅಂತ ತಿಳ್ಕೊಳಕ್ ಹೋದಾಗ್ಲೆಲ್ಲ ಅಮೃತ ಅವರು ಮಾತಲ್ಲಿ ಹೇಳ್ದೇನೆ ನಾನಂದ್ರೆ ಇಷ್ಟ ಅಂತ ನನಗೆ ಅರ್ಥ ಮಾಡಿಸಿದ್ದಾರೆ. ಇದುವರೆಗೂ ಅವ್ರು ನನ್ನನ್ನು ಎಲ್ಲೂ ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ. ಇಷ್ಟು ದೊಡ್ಡ ಶ್ರೀಮಂತರ ಮನೇಲಿ ಹುಟ್ಟಿದ್ರು ಕೂಡ ಈ ಬಡ ಮೇಷ್ಟ್ರ ಮನೇಲಿ ಪ್ರೀತಿಯಿಂದ ಹೊಂದ್ಕೊಂಡಿದ್ದಾರೆ. ಅಮೃತ ಅವ್ರು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಮೃತ ಅವ್ರ ಜೊತೆ ಕಳೆಯೋ ಒಂದೊಂದು ದಿನಾನೂ ನನಗೆ ಒಂದೊಂದು ವರ್ಷ ಬದುಕಿದಷ್ಟು ಸಂತೋಷ ಕೊಡ್ತಾ ಇದೆ. ನಾನು ಅಮೃತ ಅವ್ರ ಜೊತೆ ಕೇವಲ 6 ತಿಂಗಳು ಬದುಕಿದ್ರೆ, 6 ತಿಂಗಳು ಅಂತಂದ್ರೆ 182.5 ವರ್ಷ. ಅದೇ ನಾನು ಅವ್ರ ಜೊತೆ 60 ವರ್ಷ ಬದುಕಿದ್ರೆ 29,915 ವರ್ಷ. ನಮ್ಮಿಬ್ಬರನ್ನ ಬಿಟ್ರೆ ಇಡೀ ಜಗತ್ತಲ್ಲಿ ಯಾವ ಜೋಡಿನೂ ಇಷ್ಟು ವರ್ಷ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಮೃತ ಅವರೇ, I love you. ಅಮ್ಮು, ಬರೀ ನೀನ್ ರೋಸ್ ತಗೊಳ್ಳೋದಲ್ಲ, ನೀನು ಅವ್ರಿಗೆ ಪ್ರಪೋಸ್ ಮಾಡ್ಬೇಕು. ಹೌದು ಹೌದು. ವಾಪಸ್ ಪ್ರಪೋಸ್ ಮಾಡ್ತಾಳೇನೆ? ಅವಳು ವಾಪಸ್ ಪ್ರಪೋಸ್ ಮಾಡಿದ್ರೆ ಹಳ್ಳಿಲೆ ಕೋಳಿಯಕ್ಕೆ ರೆಡಿಯಾಗಿದ್ದಾಳೆ ಅಂತ ಅರ್ಥ. ಹಾ, ಅಷ್ಟಾದ್ರೆ ಸಾಕು ಶೋಭಿ. ನನ್ನ ತಂಗಿನ ಜೀವನ ಪೂರ್ತಿ ಉರ್ಸೋದಕ್ಕೆ ಅಷ್ಟು ಸಾಕು ನನಗೆ.